ಸ್ವಂತ ಮನೆ ಬಿಟ್ಟಾಗಿ ಬಂದಿದ್ದೀರಿ ನೀವು ಮೊದಲ. ಸ್ವಂತ ಮನೆಯಾಗ ನಿಮ್ಗೆ ಮನೆಯಿಂದ ಹೊರಗೆ ಹಾಕಿದಾಗ, ನಿಮ್ಗೆ ಅನ್ಯಾಯ ಆದಾಗ, ಅಪಮಾನ ಆದಾಗ ನೀವೆಲ್ಲ ಹೇಳಿದ್ದು ಅವರೇ ಹೇಳಿದ್ದಲ್ಲ. ಇದೆಲ್ಲ ನಾನೇನು ಹೇಳಬೇಕಾಗಿಲ್ಲ, ಅವರೇ ಹೇಳಿದಾರಲ್ಲ. ಏನೇನು ಹೇಳಬೇಕೆಲ್ಲ ಹೇಳಿದ್ದಾರೆ, ಮನ್ನಿತನೂ ಕೂಡ ಹೇಳಿದ್ದಾರೆ. ಆವಾಗ ಅವ್ರಿಗೆ ಮಾಜಿ ಮುಖ್ಯಮಂತ್ರಿ ಆಗಿ ಒಂದು ಟಿಕೆಟ್ ಕೊಡಲಿಲ್ಲ ಅವ್ರಿಗೆ, ಏನಂದ್ರೆ MLA ಟಿಕೆಟ್. ಅವ್ರು ನನ್ನ ಮಂತ್ರಿ ಮಾಡಬೇಡ್ರಿ, ಬರೀ ಒಂದು MLA ಟಿಕೆಟ್ ಕೊಡ್ರಿದ್ರು. ಆ MLA ಟಿಕೆಟ್ ಕೊಡಲಾರ್ದಕ್ಕೆ ಅವತ್ತು ಸಹ ಅವ್ರಿಗೆ ನಾವು ಕರೆದು MLA ಟಿಕೆಟ್ ಕೊಟ್ವಿ. ಸೋತ ಮೇಲೆ ಮತ್ತೆ ಅವ್ರ ಗೌರವ ತಕ್ಕಂತೆ ಚಿಂತಕರ ಚಾವಡಿ ಏನಿದೆ ವಿಧಾನ ಪರಿಷತ್ನಲ್ಲಿ ಅವ್ರ ಸ್ಥಾನ ಕೊಟ್ವಿ. ನಾಳೆ ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಅವ್ರು ಬಯಸಿದ್ರೆ ಅವ್ರ ಹೆಸರನ್ನು ನಾವು ಲೋಕಸಭೆಗೂ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿತ್ತು. ಇಷ್ಟೆಲ್ಲ ಗೌರವ ಕೊಟ್ಟ ಮೇಲೆ ಇವತ್ತು ಅವರು ಬಂದು ಮತ್ತೆ ವಾಪಸ್ ಹೋಗಿದ್ದು ಅವರ ಘನತೆಗೆ ಶೋಭೆ ತರುವಂಥದ್ದಲ್ಲ. ಇದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಸಣ್ಣವರಾಗಿದ್ದಾರೆ, ಅವರ ವ್ಯಕ್ತಿತ್ವಕ್ಕೆ ಈಗ ಚ್ಯುತಿ ಬರ್ತದೆ. ಇದರಿಂದ ನಮಗೇನು ಹಾನಿ ಆಗೋದಿಲ್ಲ, ನಮಗೇನು ಇದರಿಂದ ವ್ಯತ್ಯಾಸ ಆಗೋದಿಲ್ಲ. ಆದರೆ ಅವರ ವ್ಯಕ್ತಿತ್ವಕ್ಕೆ ಮಾತ್ರ ಭಾಳ ದೊಡ್ಡ ಪೆಟ್ಟನ್ನು ಇವತ್ತು ದಿವಸ ಬಿದ್ದಿದೆ ಅಂತೇಳಿ ನಾನಂತರೂ ಭಾವಿಸಿದ್ದೀನಿ. ಅವ್ರ ಗಂತೆಗೆ ಇಂಥ ಈ ಕೆಲಸ ಮಾಡುವಂಥದ್ದಲ್ಲ. ಕಾರಣ ಏನು ಹೇಳ್ತಾರೆ ಈಗ ಕೇಳಿ, ಈಗ ಕಾರಣ ಏನು ಹೇಳ್ತಾರಪ್ಪ? ಅಲ್ಲಿ ಅನ್ಯಾಯ ಆಗಿತ್ತು, ಟಿಕೆಟ್ ಸಿಕ್ಕಿದ್ರೆ ಇಲ್ಲಿ ಬಂದಿದ್ದಾರೆ. ಈಗ ಇಲ್ಲಿಂದ ಅಲ್ಲಿ ವಾಪಸ್ ಹೋಗಿದ ಕಾರಣ ಏನಪ್ಪ? ಒತ್ತಡ. ಏನು ಒತ್ತಡ? ಮತ್ತೆ ಬಂದ್ರೆ ಯಾಕೆ ಅವಾಗ? ಮತ್ತೆ ಹಂಗಾಗಿದ್ರೆ ನಿಮ್ಮ ಟಿಕೆಟ್ ಯಾಕೆ ಕೊಡಲಿಲ್ಲ? ಅದು ಅವರೇ ಹೇಳ್ಬೇಕಲ್ಲ. ಅವ್ರಿಗೆ IT ED ಇದು ಆಗಿತ್ತಂದ್ರೆ ನಾನು ಹೆಂಗೆ ಹೇಳ್ರಿ ಬಸವರಾಜ್ ಅವರು? ಅವರೇ ಹೇಳ್ಬೇಕಲ್ಲ ಅದಕ್ಕೆ. ಅಥವಾ ಏನು ಆಮಿಷ ಹೊಟ್ಟಿದ್ದಾರೆ ಅದನ್ನು ಹೇಳ್ಬೇಕಲ್ಲ ಅವರು. ನೋಡಿ ನೋಡಿ, ಇದು BJPಗೆ ಲಾಭ ಪ್ರಶ್ನೆ, ಅದನ್ನು ಯಥಾಸ್ಥಿತಿ ಮುಂದುವರಿತದೆ. ಜಗದೀಶ್ ಶೆಟ್ಟರ್ ಅವರು ವೈಯಕ್ತಿಕವಾಗಿದ್ದು ಅವರ ವ್ಯಕ್ತಿತ್ವಕ್ಕೆ ಒಂದು ಕಳಂಕ, ಚ್ಯುತಿ ಬಂದಂಥದ್ದು ಆಗಿದೆ ಅಂತಂದು ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಎಷ್ಟು ನೋಡ್ರಿ, ಅವರು ಈಗಾಗಲೇ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ನೈತಿಕ ಇದ್ರ ಮೇಲೆ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.